ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿನ ವಿಡಿಯೋ ನಮ್ಮದು ಕ್ರಿಸ್ಮಸ್ ಸ್ಪೆಷಲ್ ಕುಸ್ವರಲ್ಲಿ ಖಾರದ ಕಡ್ಡಿ ಅಥವಾ ಖಾರದ ಶೇವ್. ಇದೊಂದು ಸುಲಭದ ರೀತಿಯಲ್ಲಿ ಅದೇ ರೀತಿ ಬೇಗನೆ ಮಾಡುವಂಥದ್ದು ಒಂದು ಸ್ನ್ಯಾಕ್ಸ್. ನಾವು ಇವತ್ತಿದು ವಿಡಿಯೋ ನೋಡುವ. ಅರ್ಧ kg ಕಡಲೆ ಹಿಟ್ಟು. ನಾನು ಎಲ್ಲವನ್ನು ಹಾಕೋದಿಲ್ಲ, ಸ್ವಲ್ಪ ಹಾಕ್ತಾ ಇದ್ದೇನೆ. ಸ್ವಲ್ಪ ಬ್ಯಾಲೆನ್ಸ್ ಇಡ್ತಾ ಇದ್ದೇನೆ, ಯಾಕೆಂತ ಹೇಳಿದ್ರೆ ನೀರು ಜಾಸ್ತಿ ಆದರೆ ಪುನಃ ಮಿಕ್ಸ್ ಮಾಡಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ. ಅದರ ನಂತರ 2 ಟೇಬಲ್ ಸ್ಪೂನು ಮೆಣಸಿ. ನೋಡಿ, ಇದು ಕಾಶ್ಮೀರಿ ಕಲ್ಲರ್ ಮಾತ್ರ ಇರೋದು, ತುಂಬ ಖಾರ ಇಲ್ಲ. ನಿಮಗೆ ಖಾರ ಬೇಕಾದರೆ ನಿಮಗೆ ಖಾರ ಹಾಕ್ಬೋದು ಜಾಸ್ತಿ. ನನ್ನ ಮಕ್ಕಳಿಗೆ ಅಷ್ಟು ಖಾರ ಇಷ್ಟ ಇಲ್ಲ, ಅದರಿಂದ. ಮತ್ತು 2 ಟೇಬಲ್ ಸ್ಪೂನು ಅಕ್ಕಿ ಹುಡಿ ಮತ್ತು ಓಂಕಾಳು ಅಥವಾ ಅಜ್ಮೀನ್, ಇದನ್ನು ಕೂಡ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಆಗ ನಾನು ಸ್ವಲ್ಪ ಇದನ್ನು ಕೈಯಲ್ಲಿ ಹೀಗೆ ಮಾಡಿ ಹಾಕುವಾಗ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹುಡಿ ಮಾಡಿಗೆ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ನಾನು ಬಿಸಿ ಮಾಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ನಾನು ಬಿಸಿ ಇದೆ. ಈಗ ಇದನ್ನು ಮಿಕ್ಸ್ ಮಾಡಬೇಕು, ಸ್ಲೋಲಿ ಮಿಕ್ಸ್ ಮಾಡಬೇಕು. ಎಣ್ಣೆ ಬಿಸಿ ಇದೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಬೇಕು, ಯಾಕೆಂತ ಹೇಳಿದ್ರೆ ಮತ್ತೆ ನೀರು ಜಾಸ್ತಿ ಆಗಬಾರ್ದು. ನೋಡಿ, ಸಾಫ್ಟ್ ಆಗಿದೆ. ಈಗ ನೋಡಿ, ಹೀಗಿದೆ ಸಾಫ್ಟ್. ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, ನಮ್ಮ ಖಾರ ಕಡ್ಡಿ ಮಾಡುವ ಮಿಷಿನಿಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಒಳ್ಳೆ ಮಾಡಿ ಸ್ಪ್ರೆಡ್ ಮಾಡಬೇಕು. ಈ ಅಚ್ಚಲ್ಲಿ ಮಾಡ್ತಾ ಇದ್ದೇವೆ, ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೇವೆ. ನೋಡಿ, ಮೊದಲು ಇದನ್ನು ಫಿಕ್ಸ್ ಮಾಡಬೇಕು. ಅದರ ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ನಾವು ಇದರೊಳಗೆ ತುಂಬಿಸಬೇಕು. ಎಣ್ಣೆ ಹಚ್ಚಿದರೆ ನಮ್ಮ ಕೈಗೆ ಅಷ್ಟು ಅಂಟುವುದಿಲ್ಲ. ನೋಡಿ, ಈಗ ಫಿಕ್ಸ್ ಮಾಡಿದ್ದೇನೆ. ಎಣ್ಣೆ ಬಿಸಿ ಹಾಕಲಿಕ್ಕೆ ಇಟ್ಟಿದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಯಲ್ಲಿ ನಾವೀಗ ಡೈರೆಕ್ಟ್ ಹಾಕೋದಿದು. ಎಷ್ಟಾಗುತ್ತೆ ಅದರಿಂದ ಒಂದು ಸೈಡ್ ಈಗ ಫ್ರೈ ಆಗಿದೆ. ಈಗ ನಾನು ಇದನ್ನು ಪಲ್ಟಿ ಮಾಡುವ. ಇನ್ನೊಂದು ಸೈಡ್ ಪಲ್ಟಿ ಮಾಡುವ. ನೋಡಿ, ಇದನ್ನು ತೆಗೆಯುವ. ರೆಡಿಯಾಗಿದೆ. ಇದು ಇವತ್ತಿನ ಖಾರದ ಕಡ್ಡಿ ಅಥವಾ ಖಾರದ ಶೇವಿದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.